ಯಾರು ಬೆಳೆಸಕ್ಕಾಗಲ್ಲ. ನಾನು ಮಾಡ್ತಿರೋದು 8 ಪ್ರಾಡಕ್ಟು. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ, ವಾಟ್ಸಪ್ ಮಾಡಿ ಆರ್ಡ್ರ್ ಕೊಡಿ. ಎಲ್ರಿಗೂ ನಮ್ಮದು ಆರೋಗ್ಯ ಪೌಡರ್ ಆಗಲಿ, ಕಷಾಯ ಪೌಡರ್ ಈ ಮಳೆಗಾಲಕ್ಕೆ ತುಂಬ ಒಳ್ಳೆಯದು. ಕಷಾಯ ಪೌಡರು, ಗ್ರೀನ್ ಟೀ ಆಗಿರ್ಬೋದು, ರಾಗಿ ಅಂಬ್ಲಿ, ಬಾರ್ಲಿ ಗಂಜಿ, ಫೇಸ್ ಪೌಡರು, ಫೇಸ್ ಪ್ಯಾಕು ಮತ್ತು ಆಯಿಲು ಎಲ್ಲ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. 2025 ಮುಗೀತು ಅಲ್ವಾ? 2026ಕ್ಕೆ ಕಾಲಿಡ್ತಾ ಇದ್ದೀವಿ. ತುಂಬ ಜನ ಕೇಳಿದ್ರು ನನಗೆ, ಯೂಟ್ಯೂಬ್ ಮಾಡಿದ್ಮೇಲೆ ನಿನ್ನ ಲೈಫ್ ಹೇಗೆ ಚೇಂಜ್ ಆಯಿತು, ಏನಾದ್ರು ಚೇಂಜ್ ಆಯ್ತಾ ಇಲ್ವಾ ಅಂತ ಕೇಳಿದ್ರು. ಅದಕ್ಕೆ ನಾನೇನು ಹೇಳಿದೆ, ಎಲ್ಲ ಚೇಂಜ್ ಆಗಿದೆ. ಕೂದಲು ತುಂಬ ಉದುರುತ್ತಾ ಇದೆ. ಯಾಕೆ ಅಂದರೆ ಕಂಟೆಂಟು, ಇದು ಕಾಮಿಡಿ ಅಲ್ಲ, ಸತ್ಯ. ಕಂಟೆಂಟ್ ಹುಡುಕ್ಬೇಕು. ಏನು ಕಂಟೆಂಟ್ ಕೊಡೋಣ, ಏನು ಕಂಟೆಂಟ್ ಕೊಟ್ರೆ ಜನಕ್ಕೆ ಇಷ್ಟ ಆಗುತ್ತೆ ಅಂತ ರಾತ್ರಿ ಎಲ್ಲ ತಲೆ ಕೆಡಿಸ್ಕೊಳ್ತಾ ಇರ್ತೀವಿ. ಆಯ್ತು, ಎಲ್ಲಿ ಕೂತ್ಕೊಂಡ್ರು, ಎಲ್ಲೆದ್ರು, ಒಂದು ಫಂಕ್ಷನ್. ನಿಜನ ಯೂಟ್ಯೂಬ್ ಮಾಡಿರೋರು ಇದು ವಿಡಿಯೋ ನೋಡಿದ್ರೆ ನಿಜನ ಇಲ್ವಾ ಕಮೆಂಟ್ ಮಾಡಿ ನನಗೆ. ಏನು ಕಂಟೆಂಟ್ ಕೊಡೋಣ, ಎಲ್ಲೊಂದು ಫಂಕ್ಷನ್ಗೆ ಹೋಗ್ಲಿ ನಮಗೆ ಕಂಟೆಂಟ್ದೇ ಯೋಚನೆ ತಲೆಯಲ್ಲಿ. ನಾವು ಅಲ್ಲಿ ಯಾರೋ ಮಾತಾಡ್ತಾ ಇರ್ತಾರೆ, ಅವ್ರ ಹತ್ರ ಚೆನ್ನಾಗಿದ್ದೀವಿ ಅಂತಿರ್ತೀವಿ, ನಮ್ಮ ತಲೆಯಲ್ಲಿ ಅದೇ ಓಡ್ತಿರತ್ತೆ, ಏನು ಕಂಟೆಂಟು ಅಂತ. ಆಯ್ತು, ಒಂದು ಕಂಟೆಂಟ್ ಸಿಕ್ತು. ಆಯ್ತು, ಕಂಟೆಂಟ್ ಸಿಕ್ಕಿದ್ಮೇಲೆ ಅದಕ್ಕೆ ತಮ್ನೇಲ್ ಏನಾಕ್ಬೇಕು? ಅಯ್ಯೋ, ತಮ್ನೇಲ್ ಏನಾಕ್ಬೇಕಪ್ಪ, ಇದನ್ನ ಹಾಕ್ಲಾ, ಬೇಡ, ಇದು ಚೆನ್ನಾಗಿಲ್ಲ. ಆಯ್ತು, ತಮ್ನೇಲು ರೆಡಿ ಆಯ್ತು. ಟೈಟಲ್ ಏನ್ ಬರೆಯೋದು? ಡಿಫ್ರೆಂಟ್ ಆಗಿ ಟೈಟಲ್. ತಮ್ನೇಲ್ ಎಲ್ಲ ಹಾಕಿದ್ರೇನೆ ವ್ಯೂಸ್. ಮೊದಲೇ ವ್ಯೂಸ್ ಇಲ್ಲ. ವ್ಯೂಸ್ ಅಂತೂ ಚಳಿಗಾಲಕ್ಕೆ ಕಂಬಳಿ ಹೊತ್ಕೊಂಡು ಮಲ್ಕೊಂಡ್ಬಿಟ್ಟಿದೆ. ಅಂಥದ್ರಲ್ಲಿ ಇವಾಗ ಸರಿಯಾಗಿ ತಮ್ನೇಲು, ಸರಿಯಾಗಿ ಟೈಟಲ್ ಏನು ಬರೀದೇ ಇದ್ರೆ ವ್ಯೂಸ್ ಇರಲ್ಲ. ಅದನ್ನ ಯೋಚನೆ ಮಾಡ್ಬೇಕು, ತಮ್ನೇಲ್ ಏನ್ ಬರಿಬೇಕು, ಟೈಟಲ್ ಏನ್ ಬರಿಬೇಕು ಅಂತ. ಇವೆಲ್ಲ ಆಯ್ತು, ಒಂದ್ ವಿಡಿಯೋ ಅಪ್ಲೋಡ್ ಮಾಡಿದ್ವು. ಅಪ್ಲೋಡ್ ಮಾಡಿದ್ಮೇಲೆ ನಾನಂತೂ ಇದೇ ಕೆಲಸ ಮಾಡ್ತಾ ಇರೋದು, ಬೇರೆ ಯಾರು ಮಾಡ್ತಾ ಇದ್ದೀರಲ್ವೋ ನಂಗೆ ಗೊತ್ತಿಲ್ಲ. ಆಮೇಲೆ ಹೋಗಿ 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 ಯೂಟ್ಯೂಬ್ ಸ್ಟುಡಿಯೋ, ಇದು ಯೂಟ್ಯೂಬ್ ಮಾಡಿರೋರು ಗೊತ್ತಿರುತ್ತೆ, ಯೂಟ್ಯೂಬ್ ಸ್ಟುಡಿಯೋಗೆ ಹೋಗ್ಬಿಟ್ಟು ಅವಾಗ ಹಿಂಗಿಂಗ್ ಅನ್ನೋದು, ಎಷ್ಟು ವ್ಯೂಸ್ ಬಂತು, ಓಪನ್ ಮಾಡೋದು, ಎಷ್ಟು ವ್ಯೂಸ್ ಬಂತು, ಇದಿಷ್ಟೇನಾ, ಯಾರು ಬ್ಯಾಡ್ ಕಮೆಂಟ್ ಹಾಕಿದ್ದಾರೆ, ಯಾರು ಗುಡ್ ಕಮೆಂಟ್ ಹಾಕಿದ್ದಾರೆ ನೋಡೋ ಕೆಲಸ. ಇದು ನಿಂಗೆ ಅಂದು ಈ ಬೆರಳು ಫುಲ್ಲು ನೋವು. ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬಿಟ್ಟು, ಡಾಕ್ಟರ್ ಇಲ್ಲೊಂಚೂರು ನೋವಾಗ್ತಿದೆ, ತುಂಬಾ ಇದೊಂದು ನರ ನೋವಾಗ್ತಿದೆ ಅಂತ ಅಂದ್ರೆ ಡಾಕ್ಟರ್ ಏನ್ ಹೇಳ್ತಾರೆ ಗೊತ್ತಾ? ಮೊಬೈಲ್ ಯೂಸ್ ಮಾಡೋದು ಕಡಿಮೆ ಮಾಡಿ ಮಾ ಅಂತಾರೆ. ಈಗ ಇಟ್ಕೊಳ್ತೀವಿ, ಈಗ ಹಿಡ್ಕೊಂಡು ಈ ಕೈ ನೋವು. ಇದನ್ ಹಿಂಗಂದು ಉಜ್ಜಿ ಈ ಬೆರಳು ನೋವು. ಡಾಕ್ಟರ್ ಹೇಳೋದೇ ಅಷ್ಟು, ಮೊಬೈಲ್ ಕಡಿಮೆ ಮಾಡಿ, ಮೊಬೈಲ್ ಯೂಸ್ ಮಾಡೋದು ಕಡಿಮೆ ಮಾಡಿ ಅಂತ. ಹೇಗ್ ಮಾಡಕ್ ಸಾಧ್ಯ? ಸಮುದ್ರದಲ್ಲಿ ಬಿದ್ಬಿಟ್ಟಿದೀವಿ ಇವಾಗ ನಾವು. ಯೂಟ್ಯೂಬ್ ಅನ್ನೋ ಸಮುದ್ರದಲ್ಲಿ ಬಿದ್ದಿದೀವಿ. ಮುಳುಗಿ ಸಾಯಕ್ಕಾಗಲ್ಲ. ಯಾಕಂದ್ರೆ ಮುಳುಗ್ ಸತ್ರೆ ಎಲ್ಲ ಆಡ್ಕೊಂಡಿರ್ತಾರಲ್ಲ ಜನಗಳು, ಯೂಟ್ಯೂಬ್ ಅಲ್ಲಿ ಏನ್ ಕಿಸಿತಾಳೆ, ಏನ್ ದಬ್ಬಾಕ್ತಾಳೆ ಅಂತ ಆಡ್ಕೊಂಡಿರ್ತಾರೆ. ಅವ್ರ ಮುಂದೆ ನಾವು ಈಜಾಡಕ್ ಬರ್ದೇ ಇದ್ರು ಈಜಾಡಿ ಬರ್ಲೇಬೇಕು. ಅದೆಷ್ಟಾದ್ರೂ ವ್ಯೂಸ್ ಬರ್ಲಿ, ಖುಷಿ ಪಡ್ಬೇಕು. ಯೋಚನೆ ಮಾಡಿ 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 ತಲೆ ಕೂದಲೆಲ್ಲ ಉದ್ರೋಗ್ತಾ ಇದೆ. ಯೂಟ್ಯೂಬ್ಗೆ ನಾನು ಎಲ್ರು ಕೇಳ್ತಾ ಇದ್ದೀನಿ, ಯೂಟ್ಯೂಬ್ ಮಾವನ್ನದ್ದು ಯಾರ ಹತ್ರ ಆದ್ರೂ ನಂಬರ್ ಇದೆಯಾ? ಯೂಟ್ಯೂಬ್ ಮಾವ ಇಲ್ಲೆಲ್ಲಾದ್ರೂ ಬೆಂಗಳೂರಲ್ಲಿ ಅಕ್ಕಪಕ್ಕ ಇದ್ದಿದ್ರೆ ಹೋಗಿ ಕೇಳ್ಬೋದಿತ್ತು. ಮಾವ ನಂಬರ್ ಹೋಗಿ ಮಾತಾಡ್ಬೋದಿತ್ತು, ಧರಣಿ ಕೂತ್ಕೊಳ್ಬೋದಿತ್ತು. ವ್ಯೂಸ್ ಕಡಿಮೆ ಆಗಿದೆ, ಸಬ್ಸ್ಕ್ರೈಬರ್ ಲೆಸ್ ಆಗ್ತಾ ಇದೆ, ಏನಕ್ಕಂತ ಗೊತ್ತಿಲ್ಲ. ಆಮೇಲೆ ಏನದು ಡಾಲರ್ ಕಡಿಮೆ ಆಗಿದೆ, ನನಗೆ ಹೆಚ್ಚು ಕಡಿಮೆ ನನಗೆ 3 ರಿಂದ 4 ಗ್ರಾಮ್ ಗೋಲ್ಡ್ ತಗೊಳ್ಬೋದಿತ್ತು, ಇವಾಗ 2 ಗ್ರಾಮ್ ಗೋಲ್ಡ್ ತಗೊಳ್ಬೋದು. ಅಷ್ಟು ಡಾಲರ್ ಕಡಿಮೆ ಆಗಿದೆ, ವ್ಯೂಸ್ ಕಡಿಮೆ ಆಗಿದೆ, ಸಬ್ಸ್ಕ್ರೈಬರ್ ಕಡಿಮೆ ಆಗಿದೆ, ಎಲ್ಲ ಕಡಿಮೆ ಆಗೋಗಿದೆ. ಆಯ್ತಾ? ಆಮೇಲೆ ತಲೆ ಕೂದಲು ಉದುರೋಗ್ತಾ ಇದೆ, ಅದ್ರ ಜೊತೆಲಿ ಎಲ್ಲ ಬೋಡಿ ಆಗ್ತಾ ಇದೆ. ಬರೀ ಯೋಚನೆ. ಡಾಕ್ಟರ್ ಅಂತಾರೆ, ಏನಕ್ಕಮ್ಮ ಸ್ಟ್ರೆಸ್ ಮಾಡ್ಕೊಂತೀಯಾ? ಸ್ಟ್ರೆಸ್ ಅಲ್ಲ, ಸ್ಟ್ರೆಸ್ ನಂಗೆ ಇಂಗ್ಲಿಷ್ ಬರಲ್ಲ. ಸ್ಟ್ರೆಸ್ ಮಾಡ್ಕೊಳ್ತೀಯಾ ಅಂತಾರೆ. ಯಾವುದು ಸ್ಟ್ರೆಸ್ ಇಲ್ಲ ನನಗೆ, ಯೂಟ್ಯೂಬ್ದೇ ಸ್ಟ್ರೆಸ್. ನನ್ನ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ, ಆ ಬಿಸ್ನೆಸ್ ಬಗ್ಗೆ ನಾನು ಹೇಳಂಗೇ ಇಲ್ಲ.
ಚೆನ್ನಾಗಿ ನಡೀತಾ ಇದೆ. ಈ ಇದ್ರದ್ದೇ ಯಾಕೆ ವ್ಯೂಸ್ ಕಡಿಮೆ ಆಗೋಯ್ತು, ಯಾಕೆ ಡಾಲರ್ ಕಡಿಮೆ ಆಗೋಯ್ತು, ಇದೇ ತಲೆ ಹಿಂಗ್ ಬಾಚ್ಕೊಂಡು ಇಷ್ಟು ದಪ್ಪ ಕೂದಲು ಬರುತ್ತೆ. ತಿನ್ನೋದೆಲ್ಲ ತಿಂತಾ ಇದ್ದೀನಿ, ಮಾಡೋದೆಲ್ಲ ಮಾಡ್ತಾ ಇದ್ದೀನಿ. ಈ ತರ ಈ ಯೂಟ್ಯೂಬ್ ಟೆನ್ಷನ್ ಇಂದಾನೆ ಹಿಂಗೆ. ಕೊನೆಗೂ ಯಾರೋ ನನ್ನ ಹಿತ ಶತ್ರುಗಳು ಅಂತಾನೆ ಹೇಳ್ಬೋದು, ಅವ್ರೊಂದು ನಂಬರ್ ಕೊಟ್ರು. ನಾನು ಯಾರ್ದು ಅಂತ ಕೇಳ್ತೀನಿ. ನೀವು ಕೇಳ್ತಾ ಇದ್ರಲ್ಲ ಯೂಟ್ಯೂಬ್ ಮಾವ ಅಮೆರಿಕದಲ್ಲೆಲ್ಲೋ ಹೋಗ್ ಕೂತಿದ್ದಾನೆ. ಅಲ್ಲಿಗೆ ಹೋಗೋಣ ಅಂದ್ರೆ ಯೂಟ್ಯೂಬ್ ಮಾವನಿಗೆ ನನ್ ಭಾಷೆ ಬರಲ್ಲ, ನನ್ ಭಾಷೆ ಯೂಟ್ಯೂಬ್ ಮಾವನಿಗೆ ಬರಲ್ಲ. ಅದಕ್ಕೆ ಯಾರೋ ಏನ್ ಮಾಡಿದ್ರು, ಒಂದ್ ನಂಬರ್ ಕೊಟ್ರು. ಇದ್ರಲ್ಲಿ ಇದೆ ನಂಬರ್, ತೋರ್ಸಕ್ಕಿಲ್ಲ, ನಿಮ್ಗೆ ಯಾರಿಗೂ ಕೊಡಕ್ಕಿಲ್ಲ. ನಂಬರ್ ಕೊಟ್ರು ಯೂಟ್ಯೂಬ್ ಮಾವಂದು ಅಂತ. ಕೊನೆಗ ಹಂಗೂ ಹಿಂಗೂ ಯೂಟ್ಯೂಬ್ ಮಾವಂದು ನಂಬರ್ ಸಿಕ್ತಲ್ಲ ಅಂತ ಮಾಡಿದೆ. ಪಾಪ ಅವ್ರು ಯಾರೋ ಪುಣ್ಯಾತ್ಮರು ಕೊಟ್ರು, ಚೆನ್ನಾಗಿರೋ ನಂಬರೇ, ಒಳ್ಳೆ ನಂಬರೇ ಅನ್ಕೊಂಡೆ. ಜನ ನಂಬೋದ್ ಜಾಸ್ತಿ, ಏನ್ ಮಾಡೋಣ. ನಾವು ಜನದ ಮಧ್ಯ ಇದೀವಿ ಅಂತಂದ್ರೆ ಜನ ನಂಬಲೇಬೇಕಾಗತ್ತೆ. ಹಾಗಾಗಿ ಏನು ಮಾಡಕ್ಕಾಗ್ಲಿಲ್ಲ. ಅವ್ರು ಕೊಟ್ಟಿರೋದು ಹೌದು ಅನ್ಕೊಂಡು ಫೋನ್ ಮಾಡಿದ್ರೆ, ದಯವಿಟ್ಟು ನಾನೊಂದು ಹೇಳೋದ್ ಕೇಳಿ. ಎಲ್ರೂ ಸೇರಿ ಒಂದು ಸಂಘ ಕಟ್ಟೋಣ ಅಂತ ಇದ್ದೀವಿ ನಾವು. ಯಾಕೆ ಅಂದ್ರೆ ವ್ಯೂಸ್ ಕಡಿಮೆ ಆಗಿದೆ, ಸಬ್ಸ್ಕ್ರೈಬರ್ ಕಡಿಮೆ ಆಗಿದೆ, ಡಾಲರ್ ಕಡಿಮೆ ಆಗಿದೆ. ಯಾರ ಬಾಯಲ್ಲಿ ಕೇಳಿದ್ರು ವ್ಯೂಸ್ ಇಲ್ಲ. ಅದಕ್ಕೆ ನಾನು ಅಧ್ಯಕ್ಷೆ. ಓಕೆನಾ? ನೀವೆಲ್ರೂ ಯೂಟ್ಯೂಬ್ ಮಾಡಿರೋರೆಲ್ಲ ಒಂದು ಸಂಘ ಕಟ್ಟೋಣ ಅಂದ್ರೆ ಸಂಘ ಕಟ್ಬಿಟ್ಟು ಧರಣಿ ಕೂತ್ಕೊಂಡ್ಬಿಡೋಣ, ಉಪವಾಸ ಸತ್ಯಾಗ್ರಹ ಮಾಡೋಣ. ನಮ್ಗೆ ವ್ಯೂಸ್ ಬೇಕು, ಡಾಲರ್ ಬೇಕು, ಸಬ್ಸ್ಕ್ರೈಬರ್ ಬೇಕು ಅಂತ ಹೇಳ್ಬಿಟ್ಟು ಧರಣಿ ಕೂತ್ಕೊಳ್ಳೋಣ. ಏನಂತೀರಾ? ಇವಾಗ ಯೂಟ್ಯೂಬ್ ಮಾವಂದು ನಂಬರ್ ಸಿಕ್ಕಿದೆ, ಆ ನಂಬರ್ಗೆ ನಾನು ಕಾಲ್ ಮಾಡ್ತೀನಿ. ಅವ್ರು ಏನ್ ಹೇಳ್ತಾರೆ ಏನು ಅಂತ ನೋಡಿ ನಾವು ಮುಂದೆ ಸಂಘ ಕಟ್ಟೋದಾ, ಧರಣಿ ಕುತ್ಕೊಳ್ಳೋದ, ಇಲ್ಲ ಯೂಟ್ಯೂಬ್ ಮಾವ ಒಪ್ಕೊಂಡು ವ್ಯೂಸ್ ಕೊಡ್ತೀನಿ, ಸಬ್ಸ್ಕ್ರೈಬರ್ ಕೊಡ್ತೀನಿ ಅಂತ ಏನಾದ್ರು ಹೇಳ್ತಾರ ನೋಡೋಣ. ಆ ನಂಬರ್ಗೆ ಇವಾಗ ಕಾಲ್ ಮಾಡ್ತೀನಿ ನಾನು. ನೀನ್ ಫೋನ್ ಎಲ್ಲಿಂದ ಬರ್ತಾ ಇದೆ ಕನ್ನಡಕ ಹಾಕೊಂಡೆ, ನಂಬರ್ ಕಾಣಕ್ಕಿಲ್ಲ. ಆಮೇಲೆ ಒಂದೇನಾದ್ರು ಮಿಸ್ ಆಗೋಗಿ ನಂಬರು ಆಯ್ತು ಅಂದ್ರೆ ಅಷ್ಟೇ, ಎಲ್ಲಿಂದ ಎಲ್ಗೋ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಹಲೋ ಯೂಟ್ಯೂಬ್ ಮಾವಯ್ಯ, ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ ಯಪ್ಪಾ, ನಾನು ಹೇಳಿದ್ನಲ್ಲ, ಹಿತಶತ್ರುಗಳು ಯಾರೋ ಕೊಟ್ಟಿದ್ ನಂಬರು, ಹುಚ್ಚಾಸ್ಪತ್ರೆ ನಂಬರ್ ಕೊಟ್ಟಿದ್ದಾರೆ. ಬಾಗ್ಲಾಕೊಳ್ತೀನಿ. ಇನ್ನ ಹುಚ್ಚಾಸ್ಪತ್ರೆ ಅವ್ರು ಬಂದು ನಾನು ಎತ್ತಾಕೊಂಡು ಹೋಗೋದ್ಕಿಂತ ಬಾಗ್ಲಾಕೊಂಡು ಕಂಬಳಿ ಹೊತ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ನೋಡ್ರಿ, ಯೂಟ್ಯೂಬ್ ಅಲ್ಲಿ ಇಂಥ ಜನನು ಇರ್ತಾರೆ. ನಂಬರು ಯಾವ್ದೋ ಯೂಟ್ಯೂಬ್ ಮಾವಂದಂತ ಕೊಟ್ಬಿಟ್ಟು ಹುಚ್ಚಾಸ್ಪತ್ರೆ ನಂಬರ್ ಕೊಟ್ಟಿದ್ದಾರೆ. ಹಾಗಾಗಿ ಯೂಟ್ಯೂಬ್ ಮಾಡಿದ್ದೀರಾ, ಯಾರನ್ನೂ ನಂಬೇಡಿ. ಓಕೆನಾ? ಯಾರನ್ನೂ ನಂಬೇಡಿ. ನಿಮ್ ಜೋಪಾನ ಇರಿ. ನೀವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ, ಹಾಗೆ ಯಾರ ಮಾತು ಕೇಳಕ್ ಹೋಗ್ಬೇಡಿ, ಯಾರನ್ನೂ ನಂಬೇಡಿ. ಯಾರಿಗೂ ಉದ್ಧಾರ ಮಾಡಲ್ಲ, ಯಾರು ಬೆಳೆಸಕ್ಕಾಗಲ್ಲ. ದೇವ್ರತ್ರ ಏನೇ ಹೋಗಿ ಕೇಳ್ಕೊಂಡ್ರು, ದೇವ್ರೆ ನಾನು ಹಣೆ ಬರ ಚೇಂಜ್ ಮಾಡು ದೇವ್ರೆ ಅಂತ ಅಂದ್ರೆ, ಅಯ್ಯೋ ಏನ್ ಚೇಂಜ್ ಮಾಡ್ಲಿ, ಏನು ಚೇಂಜ್ ಮಾಡಕ್ಕಾಗಲ್ಲ. ಎಲ್ಲ ಪ್ರಿಂಟ್ ರೆಡಿ ಮಾಡಿ ಅಂಟಿಸಿ ಕಳಿಸ್ಬಿಟ್ಟಿದೀವಿ, ಹೋಗ್ತಾ ಇರು ಅಂತಾರೆ. ಹಾಗೆ ಯಾರು ಬೆಳೆಸಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ನಾನಿದು ತಮಾಷೆ ಮಾಡಿತ್ತು. ಯೂಟ್ಯೂಬ್ ಒಂದು ಸಮುದ್ರ ಇದ್ದಂಗೆ, ಅದನ್ನ ಈಜಾಡ್ಕೊಂಡು ವ್ಯೂಸ್ ಬರ್ದೇ ಇರ್ಲಿ, ಸಬ್ಸ್ಕ್ರೈಬರ್ ಆಗ್ಲಿ, ವಾಚ್ ಅವರ್ ಆಗದೆ ಇರ್ಲಿ, ಈಜಾಡ್ಕೊಂಡು ನಾವು ದಡ ಸೇರ್ಲೇಬೇಕು ಅನ್ನೋದೊಂದು ನಮ್ಗೆ ಆತ್ಮವಿಶ್ವಾಸ ಇತ್ತು ಅಂದ್ರೆ ದಡ ಸೇರ್ತೀವಿ ಅಲ್ವಾ? ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.